ಹೇಳ್ತೀವಿ ನಾವು. ಮನುಷ್ಯಾಗ ನಮಗೆ ಯಾವ್ದು ಶಾಪ ರೀ ಅಂತಂದ್ರೆ ಬಡತನ ನಮಗೆ ಶಾಪ ಅದು. ಯಾಕೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋದಾಗಂಗಿಲ್ಲ, ನಾವು ಇಡೀ ದೇವರ ಚಿಂತೆ ಮಾಡೋದಾಗೋದಿಲ್ಲ. ನಾವು ಬೆಳಗಾಯಿತು ಅಂತಂದ್ರೆ ನಮಗೆ ಯಾವ ಚಿಂತೆ ಅಂದ್ರೆ ನಮ್ಮ ಹೊಟ್ಟೆಯನ್ನು ಹೊಟ್ಟೆ ತುಂಬ್ಕೊಳ್ಳೋದ ಒಂದು ಚಿಂತೆ ಆಗ್ತದೆ. ಅದಕ್ಕೆ ಬಡತನ ಮನುಷ್ಯನಿಗೆ ದೊಡ್ಡ ಶಾಪ. ಆ ಪಾಪ ಬಡತನದಲ್ಲಿರ್ತಕ್ಕಂಥ ಶ್ರೀಮಂತನ ಪಕ್ಕದಲ್ಲಿರ್ತಕ್ಕಂಥ ಬಡವನಿಗೆ ಒಂದು ವಿಚಾರ ಬರ್ತದೆ. ಏನು ಅಂತಂದ್ರೆ, ಇಲ್ಲ ಇದು ಒಂದು ಬಂಗಾರ ಚಮಚ ತುಡುಗು ಮಾಡಿನಿ ಅಂದ್ರೆ, ಕಳ್ತನ ಮಾಡಿನಿ ಅಂತಂದ್ರೆ ನಾನು ಸ್ವಲ್ಪ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತತಿ, ನಾನು ಈ ಜನರಲ್ಲಿ ನಾನೊಬ್ಬನಾಗಿ ಬದುಕ್ತೀನಿ, ಹೆಂಗಾದರೂ ಮಾಡಿ ಈ ಬಂಗಾರ ಚಮಚ ಕಳ್ತನ ಮಾಡಬೇಕಲ್ಲ ಅಂಥೇಳಿ ವಿಚಾರ ಬರ್ತದೆ. ಸಹಜವಾಗಿ ಆ ವಿಚಾರ ಬಂದ ಕೂಡಲೇ ಅವನೇನು ಮಾಡ್ತಾನು, ಎಲ್ಲ ಕಡೆ ನೋಡ್ತಾನೆ. ಎಲ್ಲರದು ಲಕ್ಷ್ಯ ಒಬ್ಬೊಬ್ಬರ ಕಡೆ ಇರ್ತದೆ. ಇನ್ನು ನಾ ಕಳ್ತನ ಮಾಡೋದು ನೋಡ್ರು ಅಂತಂದ್ರೆ ನನಗೆ ಅಪಮಾನ ಆಗ್ತದೆ, ಮತ್ತು ನನಗೆ ಶಿಕ್ಷೆಯನ್ನು ಕೊಡ್ತಾರೆ, ದಂಡವನ್ನು ಹಾಕ್ತಾರೆ. ಅದಕ್ಕಾಗಿ ಯಾವ ರೀತಿಯಾಗಿ ಕಳ್ತನ ಮಾಡಬೇಕು ಅಂಥೇಳಿ ಊಟವನ್ನು ಮಾಡ್ತಾ ಅದೇ ಯೋಚನೆಯಲ್ಲಿ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನಿಗೆ ಊಟ ಮುಗಿಯುವವರೆಗೆ ಆ ಚಮಚೆಯನ್ನು ತನ್ನ ಕಿಸೆಯಲ್ಲಿ ಹಾಕಬೇಕು ಅಂತ ಎಷ್ಟೇ ವಿಚಾರ ಮಾಡಿದ್ರೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಎದುರು ಬದ್ರ ಪಂಕ್ತಿ ಕೂತಿರ್ತೈತಿ, ಎದುರು ಬದ್ರಿರ್ತಕ್ಕಂಥ ಜನರು ನೋಡ್ತಾ ಇರ್ತಾರೆ ಅವನ್ನ. ಇಲ್ಲ, ಈಗ ನಾನು ಕದಿಯುವುದು ಇದು ಸೂಕ್ತ ಅಲ್ಲ ಅಂಥೇಳಿ ವಿಚಾರ ಮಾಡಿ ಊಟವನ್ನು ಮಾಡ್ತಾ ಇರ್ತಾನು. ಅಷ್ಟರಲ್ಲಿ ಅವನು ಕೂಡ ಇನ್ನುಳಿದವ್ರು ನನ್ನ ಕಡೆ ನೆದರಿ ಲಕ್ಷ್ಯ ಇಲ್ಲದ ಸಮಯದೊಳಗೆ ನಾ ಬಂಗಾರದ ಚಮಚೆಯನ್ನು ಕಳ್ತನ ಮಾಡಬೇಕು ಅಂಥೇಳಿ ಅಕ್ಕಪಕ್ಕದಲ್ಲಿ ನೋಡ್ತಿರ್ತಾನು. ನೋಡಿದ ಕೂಡಲೇ ಒಬ್ಬ ಏನು ಮಾಡ್ತಾನು ಅಂದರೆ, ಇವನಂತೆ ಮತ್ತೊಬ್ಬನಿಗೂ ಕೂಡ ಬಂಗಾರದ ಚಮಚವನ್ನು ತುಡುಗು ಮಾಡಬೇಕು, ಕಳ್ತನ ಮಾಡಬೇಕು ಅಂತಕ್ಕಂಥ ಯೋಚನೆ ಬರ್ತದೆ. ಆ ಯೋಚನೆಯಲ್ಲಿ ಏನು ಮಾಡ್ತಾನು ಅಂತಂದ್ರೆ, ಆ ಚಮಚೆಯನ್ನು ತೊಗೊಂಡು ತನ್ನ ಕಿಸೆಯಲ್ಲಿ ಹಾಕೋತಾನೆ. ಅದನ್ನು ಈ ಬಡತನದಲ್ಲಿರ್ತಕ್ಕಂಥ ಮನುಷ್ಯ ನೋಡ್ತಾನ. ನೋಡಿ ಅವನಿಗೆ ವಿಚಾರಗಳು ಬರ್ತಾವೆ. ಇದೇ ಉಪಾಯವನ್ನು ಬಳಸ್ಕೊಂಡು ನಾನು ಆ ಚಮಚವನ್ನು ಕದೀಲಿಕ್ಕೆ ಸಾಧ್ಯ, ಹೆಂಗೆ ಯೋಚನೆ ಮಾಡೋನು ಅಂತ ವಿಚಾರ ಮಾಡ್ತಾರೆ. ಎಲ್ಲರೂ ಊಟ ಮಾಡ್ತಾರೋ, ಊಟವನ್ನು ಮುಗಿಸ್ಕೊಂಡು ಕೂಡ್ತಾರೆ, ಎಲೆ ಅಡಿಕೆಯನ್ನು ಹಾಕ್ತಾ ಕೂಡ್ತಾರೋ. ಆವಾಗ ಈ ಮನುಷ್ಯ ಹೇಳ್ತಾನೆ, ಇಲ್ಲ ಊಟ ಶ್ರೀಮಂತರು ಭಾಳ ಚೆನ್ನಾಗಿ ಮಾಡಿಸಿದ್ರು, ಎಲ್ಲರಿಗೂ ಬೆಳ್ಳಿ ತಟ್ಟೆ ಮತ್ತು ಬಂಗಾರ ಚಮಚೆಯಲ್ಲಿ ಊಟಕ್ಕೆ ನೀಡಿದರು, ಇಂಥ ಊಟವನ್ನು ಯಾರೂ ನೀಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನನಗೆ ಭಾಳ ಸಂತೋಷ ಆಗೈತಿ.